ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಚಾರ ಏನಪ್ಪ ಅಂತ ಹೇಳಿದರೆ, ತಮ್ಮೇಲೆ ನೋಡಿದಾಗೆ ನಿಮಗೆ ಗೊತ್ತಾಗಿರ್ಬೋದು ಇವತ್ತಿನ ಕಂಟೆಂಟ್ ಏನಪ್ಪ ಅಂತ ಹೇಳಿದರೆ, ಇತ್ತೀಚಿನ ದಿನಗಳಲ್ಲಿ ಡೈವರ್ಸ್ ಕೇಸ್ ಅಂದರೆ ವಿಚ್ಛೇದನಗಳು ಜಾಸ್ತಿ ಆಗಿದ್ದಾವೆ. ಸೊ ಇದಕ್ಕೆ ಕಾರಣಗಳು ಏನಿರ್ಬೋದು ಅಂತೇಳಿ ನನಗೆ ತಿಳಿದ ಮಟ್ಟಿಗೆ, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ, ನಾನು ಕೇಳಿದ ಮಟ್ಟಿಗೆ ಸೊ ಇವೆಲ್ಲ ಕಾರಣಗಳು ಇರಬಹುದು ಅಂತ ಹೇಳಿ ಶೇರ್ ಮಾಡ್ಕೊಳ್ಳೋಣ ಇವತ್ತಿನ ವಿಡಿಯೋದಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಪೂರ್ತಿ ವಿಡಿಯೋ ನೋಡಿ, ಸ್ಕಿಪ್ ಮಾಡದೆ ವಿಡಿಯೋ ನೋಡಿ. ಯಾಕಂದರೆ ಸ್ಕಿಪ್ ಮಾಡದೆ ವಿಡಿಯೋ ನೋಡಿದರೆ ವಿಡಿಯೋದಲ್ಲಿ ಏನಿದೆ ಅಂತ ಅರ್ಥ ಆಗುತ್ತೆ. ನೀವು ಸ್ಕಿಪ್ ಮಾಡಿಬಿಟ್ಟು ನೋಡಿದರೆ ಕೆಲವೊಂದು ಪಾಯಿಂಟು ಮಿಸ್ ಆದಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಸೊ ನೀವು ಹೇಳ್ತಿರೋ ರೂಟ್ ಆಗಿಲ್ಲ ಈಗಿಲ್ಲ ಅಂತ. ಯಾಕೆಂದರೆ ಒಬ್ಬರು ಕಮೆಂಟ್ ಮಾಡಿದರು, ಮೇಡಮ್ ನೀವು ಹೇಳ್ತಾ ಇರೋದು ತುಂಬಾ ರಾಂಗ್ ಇದೆ, ಆ ಥರ ಏನಿಲ್ಲ, ಎಲ್ಲರೂ ಆ ಥರ ಇರಲ್ಲ ಅಂತ ಹೇಳಿದರು ನನಗೆ. ಸೊ ಆದರೆ ನಾನು ವಿಡಿಯೋದಲ್ಲಿ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ, ಸೊ ಎಲ್ಲರೂ ಕೂಡ ಆಗಿರಲ್ಲ, ಕೆಲವೊಬ್ಬರು ಆ ರೀತಿ ಇರ್ತಾರೆ ಅಂತ ಹೇಳಿದ್ದೆ. ಸೊ ಹಾಗಾಗಿ ಅಷ್ಟೇ ಕ್ಲಾರಿಟಿ. ಸೊ ಬನ್ನಿ, ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡೋಣ. ಸೊ ಇತ್ತೀಚಿನ ದಿನಗಳಲ್ಲಿ ಡೈವರ್ಸ್ ಕೇಸ್ ಯಾಕಪ್ಪ ಜಾಸ್ತಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕಾರಣಗಳ ನನಗೆ ತಿಳಿದ ಮಟ್ಟಿಗೆ ನಾನು ಹೇಳ್ತಿದ್ದೀನಿ. ಸೊ ಒಂದು ಹೆಣ್ಣಿಗೆ ಒಂದು ಗಂಡು ಅಂತ ಹೇಳಿ ಸ್ವರ್ಗದಲ್ಲೇ ನಿಶ್ಚಯ ಆಗಿರುತ್ತೆ ಅಂತ ಹೇಳಿ ಒಂದು ರೂಢಿ ಮಾತೇ ಇದೆ. ಸೊ ಹಾಗಾಗಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ವಿವಾಹಕ್ಕೆ ತನ್ನದೇ ಆದಂತಹ ಮಹತ್ವದ ಸ್ಥಾನವಿದೆ, ಹೌದಲ್ವಾ? ತುಂಬಾ ಅದಕ್ಕೆ ಆದಂಥ ಒಂದು ಗೌರವ, ಬೆಲೆ, ಪ್ರತಿಯೊಂದು ಇದೆ. ಆದರೆ ಯಾಕೋ ಗೊತ್ತಿಲ್ಲ, ಇತ್ತೀಚಿನ ದಿನಗಳಲ್ಲಿ ಅದ್ರ ಬೆಲೆ ಕಳ್ಕೊತಾ ಇದೆ. ಪಾಶ್ಚಿಮಾತ್ಯ ಇವರ ಪ್ರಭಾವ ಏನೋ ಗೊತ್ತಿಲ್ಲ, ಅದು ತನ್ನ ದಾರಿಯನ್ನು ಚೇಂಜ್ ಮಾಡ್ತಾ ಇದೆ. ಸೊ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಕೋರ್ಟಲ್ಲಿ ನೋಡಿ, ಬೇರೆ ಯಾವ ಕೇಸಸ್ಗಿಂತ ಜಾಸ್ತಿ ಡೈವರ್ಸ್ ಕೇಸಸ್ ಜಾಸ್ತಿ ಇದೆ ಅಲ್ವಾ? ಸೊ ಹೌದು, ಇದೊಂದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೂ ಇದ್ರ ಬಗ್ಗೆ ಹೇಳಬೇಕು ಅಂದರೆ, ಯಾಕಪ್ಪ ಅಂದರೆ ಕೆಲವೊಂದು ಸತಿ ಹೊಂದಾಣಿಕೆ ಕೊರತೆ ಆಗಿರ್ಬೋದು, ಆರ್ಥಿಕ ಕೊರತೆ ಆಗಿರ್ಬೋದು, ಪ್ರೀತಿ ಕೊರತೆ ಆಗಿರ್ಬೋದು. ಸೊ ಈ ರೀತಿ ಒಂದು ಹಲವಾರು ಒಟ್ಟು ಡೈವರ್ಸ್ ಆಗೋಕ್ಕೆ ಏನೋ ಒಂದು ಕಾರಣ, ಒಂದು ಚಿಕ್ಕ ಅಂದರೆ ಏನೋ ಒಂದು ಚಿಕ್ಕ ಘಟನೆ ಆಯಿತು, ಗಂಡ ಹೆಂಡತಿ ನಡುವೆ ಏನೋ ಒಂದು ಸಣ್ಣ ಒಂದು ಅನಾವಶ್ಯಕವಾಗಿ, ಅವಶ್ಯಕತೆ ಏನಿರಲ್ಲ, ಚಿಕ್ಕ ಜಗಳಕ್ಕೂ ಕೂಡ ಒಂದು ಡೈವರ್ಸ್ ಅಂತವರೆಗೂ ಹೋಗುವಂತಹ ಸಿಚುವೇಶನ್ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ಸೊ ಕಾರಣಗಳು ಏನು ಇರ್ಬೋದು ಅಂತೇಳಿ ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತಾ, ನನಗೆ ಅನಿಸಿದ ಮಟ್ಟಿಗೆ ನಾನು ಹೇಳ್ತಾ ಇದ್ದೀನಪ್ಪ, ಈ ರೀಸನ್ ಇರ್ಬೋದು ಅಂತ. ನಿಮಗೆ ಏನು ಅನ್ನಿಸ್ತು ಅಂತೇಳಿ ಕಮೆಂಟಲ್ಲಿ ಹಾಕಿ. ಇರಬಹುದೇನೋ ಅಂತ ಅನ್ನಿಸಿದ್ರೆ, ಸರಿ ಅನಿಸಿತು ಅಂದರೆ ಕಮೆಂಟ್ ಹಾಕಿ. ಮೊದಲನೇದಾಗಿ ಪ್ರೀತಿ ಕೊರತೆ. ಈಗ ಮೇಯ್ನಾಗಿ ನಮ್ಮ ಗಂಡ ಹೆಂಡತಿಯ ನಡುವೆ ಮೊದಲನಾಗಿ ಇಂಪಾರ್ಟೆಂಟಾಗಿ ಅವಶ್ಯಕವಾಗಿ ಇರಬೇಕು ಅಂತ ಹೇಳಿದರೆ ಪ್ರೀತಿ ಇಲ್ಲ ಅಂದರೆ ಅಲ್ಲಿ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಈಗ ಹೆಣ್ಣೆ ಆಗಿರಬಹುದು, ಗಂಡೆ ಆಗಿರ್ಬೋದು, ಒಂದು ಮದುವೆ ಅಂತ ಆದಮೇಲೆ ಪರಸ್ಪರ ಒಬ್ರಿಗೊಬ್ರು ಪ್ರೀತಿಯಿಂದ ಇರೋದು ತುಂಬಾ ಮುಖ್ಯ ಆಗಿರುತ್ತೆ ಅಲ್ವಾ? ಇತ್ತೀಚಿನ ದಿನಗಳಲ್ಲಿ ಪ್ರೀತಿ ಅನ್ನೋದು ಏನಾಗಿದೆ ಅಂದರೆ ಒಂದು ಫ್ಯಾಷನ್ ಥರ ಆಗಿಬಿಟ್ಟಿದೆ. ಸೊ ಫ್ಯಾಷನ್ನಿಗೆ ಯಾರೋ ನೋಡ್ತಾರೆ ಅಂತ ಪ್ರೀತಿ ಮಾಡೋದು, ಯಾರೋ ಕೇಳ್ತಾರೆ ಅಂತ ಪ್ರೀತಿ ಮಾಡೋದು, ಯಾರೋ ಅಲ್ಲಿ ಅಬ್ಸರ್ವ್ ಮಾಡ್ತಾರೆ ಅಂತ ಪ್ರೀತಿ ಮಾಡೋದು, ಇದು ಇತ್ತೀಚಿನ ದಿನಗಳಲ್ಲಿ ಕೆಲವರ ಲೈಫಲ್ಲಿ ನಡೀತಾ ಇದೆ. ಸೊ ಹೊರಗಿನ ಪ್ರಪಂಚಕ್ಕೆ ಒಂಥರ ಇರ್ತಾರೆ, ಅವರು ಗಂಡ ಹೆಂಡತಿ ನಡುವೆನೇ ಒಂಥರ ಇರುತ್ತೆ, ಅವರ ಇಬ್ಬರಲ್ಲಿ ನಡುವೆ ಪ್ರೀತಿ ಕೊರತೆ ಇರುತ್ತೆ. ಅಂಥ ಟೈಮಲ್ಲೂ ಕೂಡ ಈ ಡೈವರ್ಸ್ಗೆ ಕಾರಣ ಆಗ್ಬೋದು. ಇನ್ನೊಂದು ಆರ್ಥಿಕ ಕೊರತೆ ಅಂತ ಹೇಳ್ಬೋದು. ಕೆಲವೊಂದು ಸತಿ ಆರ್ಥಿಕ ಕೊರತೆ ಯಾಕಪ್ಪ ನಾನು ಸೆಲೆಕ್ಟ್ ಮಾಡ್ಕೊಂತೆ ಅಂತ ಹೇಳಿದರೆ, ಸಮ್ ಟೈಮ್ ಮದುವೆ ಏನೋ, ಇವಾಗ ಕೆಲವೊಬ್ರು ಲವ್ ಮ್ಯಾರೇಜ್ ಆಗಿರ್ತಾರೆ, ಅರೇಂಜ್ ಮ್ಯಾರೇಜ್ ಆಗಿರ್ತಾರೆ, ಯಾವುದೋ ಒಂದು ಮ್ಯಾರೇಜ್ ಆಗಿರ್ತಾರೆ ಅಂತ ಅಂದ್ಕೊಳ್ಳೋಣ, ಓಕೆನಾ? ಆವಾಗ ಒಂದು ಮದುವೆ ಆದಮೇಲೆ ಗೊತ್ತಾಗುತ್ತೆ, ಕೆಲವೊಬ್ರು ಎಲ್ಲರೂ ಈ ರೀತಿ ಮಾಡ್ತಾರೆ ಅಂತ ಹೇಳಲ್ಲ. ಹೆಣ್ಮಕ್ಳು ಕೆಲವೊಬ್ರು ಅರ್ಥ ಮಾಡ್ಕೊತಾರೆ, ಗಂಡು ಮಕ್ಳಿಗೂ ಅಂತ ಹೇಳ್ತಿದ್ದೀನಿ, ಹೆಣ್ಮಕ್ಳಿಗೆ ಅಂತ ಹೇಳ್ತಿದ್ದೀನಿ, ಪರ್ಟಿಕ್ಯುಲರಿ ಹೆಣ್ಮಕ್ಳಿಗೆ ಅಂತ ಹೇಳ್ತಿಲ್ಲ, ಗಂಡು ಮಕ್ಳಿಗೆ ಅಂತ ಹೇಳ್ತಿಲ್ಲ. ಆರ್ಥಿಕ ಕೊರತೆ ಅಂದರೆ, ನಾನು ಜಾಸ್ತಿ ದುಡಿತಾ ಇದ್ದೀನಿ, ನೀನು ಮನೇಲೇ ಕೆಲಸ ಮಾಡ್ತಾ ಇದೀಯಾ, ಸೊ ನಾವಿಬ್ಬರು ವರ್ಕಿಗೆ ಹೋಗ್ತಾ ಇದ್ದೀವಿ, ನಿನ್ನ ಸಂಬಳ ಜಾಸ್ತಿ, ನನ್ನ ಸಂಬಳ ಜಾಸ್ತಿ, ಓಕೆನಾ? ನಾನು ಕೇಳಿದ್ದಂಥ ನೀನು ಕೊಡಿಸ್ತಾ ಇಲ್ಲ, ನಮ್ಮ ಹತ್ರ ಕಾರ್ ಇಲ್ಲ, ಬಂಗ್ಲೆ ಇಲ್ಲ, ಬೈಕ್ ಇಲ್ಲ, ಇನ್ನೊಬ್ರ ಥರ ಲೈಫ್ ಮಾಡ್ತಾ ಇಲ್ಲ, ನಮ್ಮದು ಒಂಥರ ಎಂಜಾಯ್ ಥರ ಲೈಫ್ ಇಲ್ಲ, ನಾವು ತಗೊಳೋದನ್ನೆಲ್ಲ ನಾವು ಇಷ್ಟಪಡೋದನ್ನೆಲ್ಲ ತಗೊಳೋಕ್ಕಾಗಲ್ಲ. ಅದೆಲ್ಲ ಬೇಕು ಅಂದರೆ ಮೇಯ್ನಾಗಿ ಹಣ ಬೇಕು, ದುಡ್ಡು ಬೇಕು. ಅದೇನಾದರೂ ಕೊರತೆ ಇದ್ದರೂ ಕೂಡ ಕೆಲವೊಬ್ಬರು ಸಮ್ಟೈಮ್ ಬೇಡ, ಇಂಥ ರಿಲೇಷನ್ಶಿಪ್ಪಲ್ಲಿ ಯಾಕಿರಬೇಕು, ನನ್ನ ಮದುವೆ ಆದಮೇಲೆ ಹೇಗೇಗೋ ಇರಬೇಕು ಅಂತ ಹೇಳಿ ಅಂದ್ಕೊಂಡಾಗ ಕೂಡ ಈ ವಿಚ್ಛೇದನ ಪಡೆಯೋಕ್ಕೆ ಮುಂದಾಗ್ತಾರೆ. ಇನ್ನೊಂದು ಸಮಯದ ಅಭಾವ ಅಂದರೆ ಸಮಯದ ಕೊರತೆ ಯಾಕಪ್ಪ ಅಂದರೆ, ಇತ್ತೀಚಿನ ದಿನಗಳಲ್ಲಿ ಒಂದು ಕೆಲಸ ಅಂದರೆ ಇಬ್ಬರೂ ಮಾಡ್ತಿದ್ದಾರೆ. ಅವಾಗಿನ ಕಾಲದಲ್ಲಿ ಹೇಗಿತ್ತಪ್ಪ ಅಂದರೆ, ಗಂಡ ದುಡಿಬೇಕು, ಹೆಂಡತಿ ಕೂತ್ಕೊಂಡು ತಿನ್ನಬೇಕು ಅನ್ನೋ ಥರ ಇತ್ತು. ಆದರೆ ದಿನ ಕಳೆದಂತೆ, ತಪ್ಪಲ್ಲ, ದಿನ ಕಳೆದಂತೆ ಎಲ್ಲನೂ ಕೂಡ ಅಪ್ಡೇಟ್ ಆಗ್ತಾ ಇದೆ. ಹಾಗೆ ಒಂದು ಹೆಂಡತಿನೂ ಕೂಡ ದುಡಿಯೋಕ್ಕೆ ಹೋದರೆ ಗಂಡರು ಕೂಡ ದುಡಿಯೋಕ್ಕೆ ಹೋಗ್ತಾ ಇದ್ದಾರೆ.
ಆ ಸಮಯದಲ್ಲಿ ಅವರಿಗೆ ಸಮಯದ ಅಭಾವ ಆಗುತ್ತೆ. ಅವರಿಗೆ ಆದಂತಹ ಟೈಮ್ ಕೊಡೋಕ್ಕಾಗ್ತಾಯಿಲ್ಲ, ಇವ್ರಿಗೆ ಅವ್ರ ಟೈಮ್ ಕೊಡೋಕ್ಕಾಗ್ತಿಲ್ಲ, ಅವ್ರಿಗೆ ಇವ್ರ ಟೈಮ್ ಕೊಡೋಕ್ಕಾಗ್ತಾಯಿಲ್ಲ, ನಡುವೆ ಟೋಟಲಿ ಫ್ಯಾಮಿಲಿಗೆ ಕೂಡ ಟೈಮ್ ಕೊಡೋಕ್ಕಾಗ್ತಾ ಇರಲ್ಲ. ಆವಾಗ ಒಬ್ರಲ್ಲೊಬ್ರು ದೂರ ಇದ್ದಂತೆ ಸಮ್ ಟೈಮು ಒಂದೇ ಮನೇಲಿ ಇದ್ಬಿಟ್ಟು ಅವ್ರವ್ರ ವರ್ಕಿಂಗ್ ಟೈಮು ಬೇರೆ ಆಗಿರ್ಬೋದು, ಇಲ್ಲ ಇಬ್ಬರು ಹೋಗೋ ವರ್ಕ್ ಟೈಮೇ ಬೇರೆ ಆಗಿರ್ಬೋದು. ಇವಾಗೆಲ್ಲ ನೈಟ್ ಡ್ಯೂಟಿ ಡೇ ಡ್ಯೂಟಿ ಅಂತ ಜಾಸ್ತಿ ಆಗ್ತಿದೆ, ಶಿಫ್ಟಿಂಗ್ ಜಾಸ್ತಿ ಆಗ್ತಿದೆ. ಸೊ ಗಂಡ ನೈಟ್ ಡ್ಯೂಟಿ ಮಾಡಿದರೆ ಹೆಂಡತಿ ಡೇ ಡ್ಯೂಟಿ ಮಾಡಿ, ಸೊ ನಾನು ಡೇ ಡ್ಯೂಟಿ ಮಾಡಿದ್ದೀನಿ ನೈಟಲ್ಲಿ ನಾನು ಮಲಗ್ತೀನಿ, ನೈಟ್ ಡ್ಯೂಟಿ ಮಾಡಿದ್ದೀನಿ ಡೇಯಲ್ಲಿ ಮಲಗ್ತೀನಿ. ಈ ಥರ ಒಂದು ಡ್ಯೂಟಿ ಟೈಮ್ ಚೇಂಜ್ ಆಗಿರ್ಬೋದು. ಇದರ ನಡುವೆ ಒಬ್ರಿಗೊಬ್ರು ಟೈಮೇ ಕೊಡೋಕ್ಕಾಗ್ತಿಲ್ಲ, ಫ್ಯಾಮಿಲಿ ಟೈಮ್ ಕೊಡೋಕ್ಕಾಗ್ತಾ ಇಲ್ಲ. ಸೊ ಆವಾಗ ಜಗಳ ಬರುತ್ತೆ. ಯಾವಾಗ ನೋಡಿದ್ರು ದುಡಿತಾನೆ ಇರ್ತೀಯಾ, ಸೊ ನನಗೆ ಅದಕ್ಕಿಂತಹ ಟೈಮ್ ಕೊಡಲ್ಲ, ಸಮಯ ಕೊಡಲ್ಲ ಅಂತ ಹೇಳಿ ಇಬ್ಬರು ನಡುವೆ ಜಗಳ ಕೂಡ ಸ್ಟಾರ್ಟ್ ಆಗ್ಬೋದು. ಜಗಳ ಅತಿರೇಕಕ್ಕೆ ಹೋದರೆ ಒಬ್ರಿಗೊಬ್ರು ಟೈಮೇ ಕೊಡೋಕ್ಕಾಗಲ್ಲ ಅಂದರೆ ಇಂಥ ಜೀವನ ಯಾರಿಗ್ರಿ ಬೇಕಾಗಿದೆ, ಎಂತ ಬೇಡ ಅಂತ ಹೇಳಿ ಒಬ್ರಿಗೊಬ್ರು ಡೈವರ್ಸ್ ಕೂಡ ತಗೊಂಡಿರೋ ಅಂತಹ ಉದಾಹರಣೆಗಳು ಕೂಡ ಇದ್ದಾವೆ. ಇನ್ನೊಂದು ವಯಸ್ಸಿನ ಅಂತರ ಏನಪ್ಪ ಅಂತ ಹೇಳಿದರೆ ಸಮ್ಟೈಮ್ ಹೆಣ್ಮಕ್ಳ ಮನೆಯಲ್ಲಾಗಿರ್ಬೋದು, ಗಂಡ್ಮಕ್ಳು ಒತ್ತಾಯಪೂರ್ವಕವಾಗಿ ಮದುವೆ ಮಾಡಿರ್ತಾರೆ. ಸೊ ಕೆಲವೊಬ್ಬರು ಇವಾಗ ಏಜ್ನ ನೋಡ್ತಾರೆ. ಇತ್ತೀಚಿನ ವೈಜ್ಞಾನಿಕ ಕಾರಣಗಳ ಬಗ್ಗೆ ಹೇಳಬೇಕು ಅಂದರೆ ಗಂಡಿಗೆ ಇಷ್ಟೇ ವಯಸ್ಸಾಗಿರಬೇಕು, ಹುಡುಗಿಗೆ ಇಷ್ಟೇ ವಯಸ್ಸಾಗಿರಬೇಕು. ಸೊ ಇಬ್ಬರನ್ನು ಮದುವೆ ಮಾಡಬೇಕು ಅಂದರೆ ಅವರಿಗೆ ವಯಸ್ಸಿನ ಅಂತರ ಇಷ್ಟೇ ಇರಬೇಕು ಅಂತ ಸೈಕಾಲಜಿ ಪ್ರಕಾರ ಹೇಳ್ತಾರೆ ವೈಜ್ಞಾನಿಕವಾಗಿ. ಆದರೆ ಅದಿದ್ದರೆ ಮಾತ್ರ ಕರೆಕ್ಟ್. ಯಾಕೆಂದರೆ ಅವರ ಒಂದು ಏಜಿಗೆ ತಕ್ಕಂಗೆ ಅವರ ಭಾವನೆಗಳಾಗಲಿ ಅಭಿರುಚಿಗಳಾಗಲಿ ಬೇಗ ಇರುತ್ತೆ. ತುಂಬಾ ಏಜಲ್ಲಿ ಡಿಫ್ರೆನ್ಸ್ ಇದ್ದರೆ ಇವರೇ ಎತ್ತು ಏರಿಗಿಳಿದ್ರೆ ಕೋಣ ನೀರಿಗೆಳಿತು ಅನ್ನೋ ಥರ ಆಗ್ಬಿಡುತ್ತೆ. ಹೀಗೆ ಒಂದು ವಯಸ್ಸಿನ ಅಂತರನೂ ಕೂಡ ಕಾರಣ ಆಗ್ಬೋದು. ಇನ್ನೊಂದು ಏನಪ್ಪ ಅಂತ ಹೇಳಿದರೆ ಅತ್ತೆ ಮಾವರ ಕಾಟ ಕೂಡ ಇರ್ಬೋದು. ಕೆಲವೊಂದು ಸತಿ ಅತ್ತೆ ಮಾವರು ಇವಾಗಿನ ಎಲ್ಲರೂ ಹಿಂಗೆ ಮಾಡಲ್ಲ, ಎಲ್ಲರೂ ಅತ್ತೆ ಮಾವರು ಸೊಸೆನ ಉರಿಸ್ತಾರೆ ಅಂತ ಎಲ್ಲ. ಈ ಕಡೆ ಗಂಡಿನ ಕಡೆಯರಾಗಿರ್ಬೋದು, ಹೆಣ್ಣಿನ ಕಡೆಯರಾಗಿರ್ಬೋದು, ಅವರಲ್ಲಿ ಏನೋ ಕೊರತೆ, ಏನೋ ಜಗಳಗಳು ಇದ್ದು ಅಂತ ಹೇಳಿದರೆ ಇದರಲ್ಲಿ ಅತ್ತೆ ಮಾವ ಬೈಬೇಕಾದ್ರೆ ಹೆಂಡ್ತಿ ಪರವಾಗಿ ಗಂಡ ಹೇಳ್ತಾ ಇರಲ್ಲ. ಗಂಡನ ಮನೆಯಲ್ಲಿ ಹೆಂಡ್ತಿ ಮನೇಲಿ ಏನಾದರೂ ಗಂಡಗೆ ಬೈತಾ ಇದ್ದರೆ ಹೆಂಡ್ತಿ ಗಂಡನ ಪರವಾಗಿ ಹೇಳ್ತಾ ಇರಲ್ಲ. ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೂಡ ಜಗಳಗಳು ಅತಿರೇಕಕ್ಕೆ ಹೋಗ್ತವೆ, ಡೈವರ್ಸಿಗೆ ಕೂಡ ಕಾರಣ ಆಗುತ್ತೆ. ಯಾಕೆಂದರೆ ನಾನು ನನ್ನ ತಂದೆ ತಾಯಿ ಬಿಟ್ಟು ಬಂದಿದ್ದೀನಿ ಅಂತ ಗಂಡನ ಮನೇಲಿ ಬರ್ಬೋದು, ನಾನು ನಮ್ಮ ಮನೆಯವ್ರನ್ನೆಲ್ಲ ಇದು ಮಾಡಿಕೊಂಡು ನಾನು ನಿನ್ನನ್ನು ಇಷ್ಟು ಮದುವೆ ಆಗಿದ್ದೀನಿ ಅನ್ನೋ ಈ ಥರ ಇರ್ಬೋದು. ಏನೋ ಒಂದು ಕಮಿಟ್ಮೆಂಟಿಂದ ಇವರಿಗೆ ಒಬ್ಬರಲ್ಲಿ ಒಬ್ಬರು ಏನೋ ಬೇರೆ ಥರ್ಡ್ ಪರ್ಸನ್ ವ್ಯಕ್ತಿಯಿಂದ ಕೂಡ ಒಂದು ಡೈವರ್ಸ್ ಆಗೋವಂಥ ಸಾಧ್ಯತೆಗಳಿದೆ. ಇವಾಗ ನಾವು ಏನೇ ಅಂದ್ರೂ ಸಂಸಾರ ಮಾಡಬೇಕು ಅಂದರೆ ಗಂಡ ಹೆಂಡತಿ ತುಂಬ ಮುಖ್ಯ ಆಗಿರುತ್ತೆ, ಜೊತೆಗಿರಬೇಕು ಅಂದರೆ ಅವರೇ ಮುಖ್ಯ ಆಗಿರುತ್ತೆ. ಥರ್ಡ್ ಪರ್ಸನ್ ವಿಚಾರದಿಂದ ಕೂಡ ಡೈವರ್ಸ್ ಕೇಸಸ್ಸು ತುಂಬ ಆಗ್ತಾಯಿದೆ. ಇನ್ನೊಂದು ಗೌರವ ಕೊಡದೇ ಇರ್ಬೋದು. ಇತ್ತೀಚಿನ ದಿನಗಳಲ್ಲಿ ಒಂಥರ ಫ್ಯಾಷನ್ ಥರ ಅನಿಸಿದೇನೋ ಏನೋ ಗೊತ್ತಿಲ್ಲ. ಅವಾಗಿನ ಕಾಲದಲ್ಲಿ ಹೆಂಗೆ ಗೊತ್ತಾ, ಒಂಥರ ರೀ ಅಂತ ಕರೆಯೋದು ಒಂದು ಅಭ್ಯಾಸ. ಇತ್ತೀಚಿನ ದಿನಕ್ಕೆ ಏನಾಗಿದೆ ಅಂತ ಅಂದರೆ ಹೆಸರಿಟ್ಟು ಕರೆಯೋದು, ಬಾರು ಹೋಗು ಯಾಕೆ ಏನು, ಓಕೆ ಪ್ರೀತಿ ಓಕೆ ನಿಮ್ಮಿಬ್ಬರಲ್ಲಿ ಇದ್ದರೆ ಓಕೆ. ಅದು ಅತಿರೇಕಕ್ಕೆ ಹೋಗ್ಬಿಟ್ಟಿದೆ, ಒಂಥರ ರೆಸ್ಪೆಕ್ಟೇ ಇಲ್ದಂಗೆ. ಅದು ಒಂದು ಕಡೆ ಪ್ರೀತಿ, ಅದೇ ಪ್ರೀತಿ ಅತಿರೇಕಕ್ಕೆ ಅತಿಯಾದರೆ ಅಮೃತನೋ ವಿಷಯ ಆಗುತ್ತೆ ಅಂತಾರಲ್ಲ ಹಾಗೆ. ಅತಿ ಮಾಡಿ 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 ಅದೊಂಥರ ರೆಸ್ಪೆಕ್ಟೇ ಇಲ್ಲುತ್ತಾರೆ. ನೀನು ಯಾರು ಹೋಗೋ ಅನ್ನೋದು, ನೀನೇ ಒಬ್ರನ್ನೊಬ್ರ ನಡುವೆ ಯಾವಾಗಲೂ ಒಂದು ಸಂಬಂಧ ಕೊನೆಯವರೆಗೂ ಉಳಿಬೇಕು ಅಂತ ಹೇಳಿದರೆ ಒಬ್ರಿಗೊಬ್ರು ರೆಸ್ಪೆಕ್ಟು ತುಂಬಾ ಮುಖ್ಯ ಆಗಿರುತ್ತೆ. ಹಾಗಾಗಿ ಒಬ್ರಿಗೊಬ್ರು ರೆಸ್ಪೆಕ್ಟ್ ಕೊಟ್ಟಿರೋದ್ರಿಂದ ಕೂಡ ಸಂಬಂಧ ಕೂಡ ಗಂಡ ಹೆಂಡತಿ ಸಂಬಂಧ ಚೆನ್ನಾಗಿರುತ್ತೆ. ಆ ರೆಸ್ಪೆಕ್ಟ್ ಇಲ್ಲದಾಗ ಕೂಡ ಡೈವರ್ಸ್ ಆಗೋ ಚಾನ್ಸಸ್ಸು ತುಂಬಾ ಜಾಸ್ತಿ ಇದೆ. ಇನ್ನು ಸಣ್ಣ ವಿಚಾರಕ್ಕೆ ಜಗಳ. ಹೌದು, ಇತ್ತೀಚಿನ ದಿನಗಳಲ್ಲಿ ಎಂಥದ್ದು ಏನೂ ಇರಲ್ಲ. ಒಂದೇನೋ ನೀನು ಸೀರೆ ಕೊಡಿಸ್ಲಿಲ್ಲ, ನೀನು ಎಲ್ಲಿಗೋ ಕರ್ಕೊಂಡೋಗ್ಲಿಲ್ಲ, ನೀನು ಯಾರೋ ಹೇಳ್ದಂಗೆ ಕೇಳಿದೆ, ನೀನು ಯಾರೋ ಹೇಳ್ದಂಗೆ ಬೈದೆ. ಸೊ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಸಿಲ್ಲಿ ವಿಚಾರಕ್ಕೂ ಕೂಡ ಡೈವರ್ಸ್ ಕೇಸಸ್ಸು ತುಂಬಾ ಆಗ್ತಾಯಿದೆ ಅಂತ ಹೇಳ್ತೀನಿ. ಇನ್ನು ಓವರ್ ರೂಲ್ಸ್ ಅಂದರೆ ಹೆಂಡ್ತಿಗೆ ಆಗಿರ್ಬೋದು ಗಂಡನಿಗೆ ಆಗಿರ್ಬೋದು, ಓವರ್ ರೂಲ್ಸ್ ಹಾಕೋಂತಹ ಒಂದು ಕೆಟ್ಟ ಅಭ್ಯಾಸ ಇರುತ್ತೆ. ಅಂದರೆ ನೀನು ಅವ್ರನ್ನ ಮಾತಾಡಿಸ್ಬೇಡ, ನೀನು ಅವ್ರ ಮನೆಗೆ ಹೋಗಬೇಡ, ನೀನು ಈ ಥರ ಬಟ್ಟೆ ಹಾಕಬೇಡ, ನೀನು ಈ ಥರ ಹೇರ್ ಸ್ಟೈಲ್ ಮಾಡಬೇಡ, ನೀನು ಈ ಥರ ಮೇಕಪ್ ಮಾಡಬೇಡ, ನೀನು ಈ ಥರ ಫೋನ್ ಯೂಸ್ ಮಾಡಬೇಡ, ನೀನು ಈ ಥರ ಅಡುಗೆ ಮಾಡಬೇಡ, ನೀನು ಆ ಥರ ಇರಬೇಡ, ಈ ಥರ ಇರಬೇಡ, ಆ ಥರ ಹೋಗ್ಬೇಡ, ಈ ಥರ ಹೋಗ್ಬೇಡ, ಆ ಥರ ಈ ಥರ ಅನ್ನೋದ್ರಲ್ಲೇ ಒಬ್ರಿಗೊಬ್ರು ರೂಲ್ಸು ರೆಗ್ಯುಲೇಷನ್ನು ಹಾಕೋದ್ರಿಂದ ಕೂಡ ಯಾವುದೇ ಸಂಬಂಧ ಕೂಡ ಕೊನೆವರೆಗೂ ಇರಲ್ಲ. ಯಾಕೆ ಅಂದರೆ ಒಂದು ಸಂಬಂಧ ಒಂದು ಚೆನ್ನಾಗಿರಬೇಕು ಅಂದರೆ ಇಬ್ಬರಲ್ಲೂ ಕೂಡ ಸ್ವತಂತ್ರ ಇರಲೇಬೇಕು.
ಈಗ ಕೆಲವೊಂದು ವಿಚಾರದಲ್ಲಿ ಓಕೆ, ಕೆಲವೊಂದು ವಿಚಾರದಲ್ಲಿ ಸ್ವತಂತ್ರತೆಯ ಕೊರತೆ. ಸೊ ಪ್ರತಿಯೊಂದೂ ಕೂಡ ಇತ್ತೀಚಿನ ದಿನಗಳಲ್ಲಿದೆ. ಎಲ್ಲನೂ ಕೂಡ ಅವ್ರಿಗೆ ಹೇಳೇ ಮಾಡಬೇಕು. ಎಲ್ಲಿಗಾದರೂ ಹೋಗೋಕ್ಕಾಗಿರ್ಬೋದು, ಬರೋಕ್ಕಾಗಿರ್ಬೋದು, ತಗೊಳಕ್ಕಾಗಿರ್ಬೋದು, ಪ್ರತಿಯೊಂದು ಕೇಳಲೇಬೇಕಾಗುತ್ತೆ. ಅಂಥ ರೂಲ್ಸು ಕೆಲವೊಬ್ರಿಗೆ ಇಷ್ಟ ಆಗ್ತಾ ಇರಲ್ಲ. ಮದುವೆಗಿನ ಮೊದಲು ಇವೇನೂ ಗೊತ್ತಾಗಲ್ಲ ಅಲ್ವಾ. ಸೊ ಮದುವೆ ಆಗಿ ಅದೇನೋ ಹೊಸ ಹುರುಪು ಅಂತಾರಲ್ವ, ಆ ಥರ ಏನೋ ಎಲ್ಲನೂ ಮದುವೆ ಆಗಿ ಫಿಕ್ಸ್ ಆದ ಟೈಮಲ್ಲಿ ಚೆನ್ನಾಗೇ ಕಾಣಿಸುತ್ತೆ. ಆದರೆ ಪ್ರತಿಯೊಂದು ಗೊತ್ತಾಗದೆ ಮದುವೆ ಆದಮೇಲೆ, ಮದುವೆಗಿಂತ ಮುಂಚೆ ನಾವು ಹೇಗಿದ್ವಿ ಅನ್ನೋದು ಜೀವನ ಅಲ್ಲ, ಮದುವೆ ಆದಮೇಲೆ ನಾವು ಹೇಗೆ ಜೀವನ ಮಾಡ್ತೀವಿ ಅನ್ನೋದು ಮುಖ್ಯ ಆಗಿರುತ್ತೆ. ಇವೆಲ್ಲ ಕಾರಣ ಕೂಡ ಡೈವರ್ಸಿಗೆ ಜಾಸ್ತಿ ಆಗುತ್ತೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ಈ ಏನಂದರೆ ಹೇಳ್ಬೇಕೋ ಬೇಡವೋ ಗೊತ್ತಾಗ್ತಾ ಇಲ್ಲ. ಸೊ ಹಲವಾರು ಕಾರಣಗಳಿಂದ ಇರ್ಬೋದು, ಈಗ ಅನೈತಿಕ ಸಂಬಂಧಗಳನ್ನು ಇಟ್ಕೊಳೋದ್ರಿಂದ ಇರ್ಬೋದು. ಸೊ ಇವೆಲ್ಲ ಒಂಥರ ವಿಚಾರಗಳನ್ನು ಕೂಡ ಹೇಳ್ತೀನಿ. ಇದ್ರ ಬಗ್ಗೆ ನಾನು ಜಾಸ್ತಿ ಹೇಳೋಕ್ಕೆ ಇಷ್ಟಪಡಲ್ಲ, ಯಾಕೆಂದರೆ ಅದ್ರ ಬಗ್ಗೆ ನನಗೆ ಹೇಳೋಕ್ಕೆ ಕೂಡ ಇಷ್ಟ ಇಲ್ಲ. ಆದರೂ ಒಂದು ಅದು ಕಾರಣ ಇರ್ಬೋದು ಅಂತ ಹೇಳ್ತೀನಿ. ಏನೇ ಆಗಲಿ ಏನೇ ಹೋಗಲಿ, ನಾನು ಹೇಳೋದಿಷ್ಟೇ, ಈ ಸಂಬಂಧ ಮದುವೆ ಅನ್ನೋದು ಒಂದು ಉತ್ತಮ ಬಾಂಧವ್ಯ. ಪ್ರತಿಯೊಂದು ಹಂತದಲ್ಲೂ ಸಹ ನಾವು ಹೇಳಬೇಕು ಅಂದರೆ, ಈ ಗಂಡೆಲ್ಲೋ ಇರ್ತಾರೆ, ಹೆಣ್ಣೆಲ್ಲೋ ಇರ್ತಾಳೆ. ಅವರಿಬ್ಬರು ಪರಸ್ಪರ ಯಾವುದೋ ಒಂದು ದೈವ ಶಕ್ತಿಯಿಂದ ಇಬ್ಬರು ಕೂಡ ಸಂಸಾರ ಮಾಡಬೇಕು, ಚೆನ್ನಾಗಿರಬೇಕು, ನಮ್ಮ ಫ್ಯಾಮಿಲಿ ನೋಡ್ಕೋಬೇಕು, ಮಕ್ಕಳು ಮರಿ ಮುಂದಿನ ಹಂತ ಮುಂದಿನ ಜೀವನ ಚೆನ್ನಾಗಿರಬೇಕು ಅಂತಲೇ ಅಗ್ನಿ ಸಾಕ್ಷಿಯಾಗಿ 7 ಹೆಜ್ಜೆ ಇಟ್ಬಿಟ್ಟು ಸಪ್ತಪದಿ ತುಳಿದ್ಬಿಟ್ಟು ನಾವು ಮದುವೆ ಆಗಿರ್ತೀವಿ. ಮದುವೆ ಮುಂಚೆ ನಾವು ಏನೆಲ್ಲ ಕನಸು ಕಂಡಿರ್ತೀವಿ, ಕಾಣಬೇಕು, ಕನಸು ಕಾಣೋದು ತಪ್ಪಲ್ಲ. ಆದರೆ ಕೆಲವೊಂದು ಟೈಮ್ ಆ ಕನಸು ನನಸಾಗಲಿದ್ದಾಗ ನೀವು ಮನಸ್ಸನ್ನು ಹತೋಟಿಯಲ್ಲಿಟ್ಕೊಂಡು, ಸೊ ಕನಸೇ ಮುಖ್ಯ ಅಲ್ಲ ಜೀವನಕ್ಕೆ, ಅಡ್ಜಸ್ಟ್ಮೆಂಟ್ ಮುಖ್ಯ ಅಂತ ಹೇಳ್ಬೋದು. ಈ ಅಡ್ಜಸ್ಟ್ಮೆಂಟ್ ಎಲ್ಲದೂ ಅಡ್ಜಸ್ಟ್ಮೆಂಟ್ ಮಾಡ್ಕೊಳಕ್ಕಾಗಲ್ಲ ಅಂತ ಅನ್ನೋರು ಸ್ವಲ್ಪ ಯೋಚನೆ ಮಾಡಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು, ನೀವೇನೋ ಒಂದು ತೀರ, ನೀನೊಂದು ತೀರ, ನಾನೊಂದು ತೀರ ಆಗಿಬಿಡ್ತೀರ. ಇದು ಒಂದು ನಡೆಯೋದ್ರೊಳಗೆ ಏನಾದರೂ ನಿಮಗೆ 1 ಮಗು 2 ಮಗು ಏನಾದರೂ ಇತ್ತು ಅಂತ ಹೇಳಿದರೆ, ನೀವು ಮೇಯ್ನಾಗಿ ಯೋಚನೆ ಮಾಡಬೇಕಾಗಿರೋದು ಆ ಮಗುವಿನ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ, ಆ ಮಗುವಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಸಮಾಜದ ಬಗ್ಗೆ ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಈ ಮಾತು ಯಾಕೆ ತಗೊತೀನಿ ಅಂದರೆ, ಇದೇನು ಅನಿಸುತ್ತೋ ಗೊತ್ತಿಲ್ಲ, ಸಮಾಜ ನಾವು ಹೇಗಂದ್ರೂ ಅನ್ನುತ್ತೆ. ಹೇಗಂದ್ರೂ ಸಮಾಜ ಅಂದರೆ ಜನಕ್ಕೆ ಒಂದು ಸಮಾಜ ಅಂತ ಹೇಳ್ತಾರೆ. ನಾವು ಉಂಡ್ರು ಅಂತಾರೆ, ತಿಂದರು ಅಂತಾರೆ, ಉಪವಾಸ ಇದ್ದರು ಅಂತಾರೆ, ಮನೆ ಇದ್ರು ಅಂತಾರೆ, ಕೆಲ್ಸಕ್ಕೆ ಹೋದ್ರು ಅಂತಾರೆ, ಹೆಂಗಿದ್ರು ಅಂತಾರೆ, ಅನ್ನೋರು ಹೆಂಗಿದ್ರು ಅಂತಾರೆ. ಸೊ ನೀವು ಜನಗಳ ಅಭಿಪ್ರಾಯದಂತೆ ಜೀವನ ಮಾಡೋಕ್ಕೆ ಹೋಗ್ಬಿಡಿ. ಇದು ನಿಮ್ಮ ಪರ್ಸ್ನಲ್ ಲೈಫು, ಇದು ನಿಮ್ಮ ಜೀವನ, ನಿಮ್ಮ ಫ್ಯಾಮಿಲಿ, ನಿಮ್ಮ ಸಂಸಾರ, ನಿಮ್ಮ ಗಂಡ, ನಿಮ್ಮ ಹೆಂಡತಿ, ಪ್ರತಿಯೊಂದು ಇಲ್ಲಿ ನೀವೇ ಆಗಿರ್ತೀರ. ನೀವೇ ಕೂಡ ಮುಂದೆ ಜೀವನ ಸಾಗಿಸ್ಬೇಕಾಗಿರುತ್ತೆ. ಯಾರಿಗೋಸ್ಕರನೂ ನಿರ್ಧಾರ ತಗೊಳಕ್ಕೆ ಹೋಗ್ಬೇಡಿ. ಇದ್ರ ಮೂಲಕ, ಈ ವಿಡಿಯೋ ಮೂಲಕ ನಾನು ಹೇಳೋದು, ಸ್ವಲ್ಪ ಕೂತ್ಕೊಂಡು ಎಲ್ಲದನ್ನು ಯೋಚನೆ ಮಾಡಿ, ಯಾರು ತಪ್ಪಿರುತ್ತಲ್ವ ಅವರು ತಪ್ಪು ಅಂತ ಒಪ್ಕೊಳ್ಳಿ, ಯಾರು ತಪ್ಪಿರಲ್ವಾ ಅವ್ರು ತಪ್ಪಿಲ್ಲ ಅಂತ ಒಪ್ಕೊಳ್ಳಿ. ಏನೋ ಒಂದು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಜೀವನ ಸಾಗಿಸಿ ಅಂತ ಹೇಳ್ತೀನಿ. ಮದುವೆ ಅನ್ನೋದು ಅಷ್ಟು ಸುಲಭದ ಮಾತಲ್ಲ. ಹೇಳ್ತಾರಲ್ಲ, ಮದುವೆ ಮಾಡಿ ನೋಡು, ಮನೆ ಕಟ್ಟಿ ನೋಡು ಅಂತ, ಅದು ಅಷ್ಟು ಸುಲಭದ ಕೆಲಸ ಅಲ್ಲ. 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡಬೇಕು ಅಂತ ಅವಾಗ ಗಾದೆ ಇತ್ತು. ಯಾಕಂದರೆ ಮದುವೆ ಆಗೋಕ್ಕಿಂತ ಮುಂಚೆ ಹಂಗೆ ಹಿಂಗೆ ಅಂತ ಹೇಳಿದರೆ ಮದುವೆ ಆಗಲ್ಲ. ಮದುವೆ ಆದಮೇಲೆ ಹೆಂಗೋ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಜೀವನ ಮಾಡ್ತಾರೆ ಅನ್ನೋದು ಅವಾಗಿಂದ ಒಂದು ಕಾಲದಲ್ಲಿತ್ತು. ಹಾಗೆ ಆ ಶಾಸ್ತ್ರ ಆ ಪದ ಇರೋದ್ರಿಂದ, ಅದು ಆ ಥರ ಗಾದೆ ಇರೋದ್ರಿಂದ ಅವಾಗೆಲ್ಲ ಒಂದು ಏನೋ 100 ಸುಳ್ಳೇಳು ಒಂದು ಮದುವೆ ಮಾಡ್ತಾರೆ ಅಂದ್ರಿಂದ ಅಲ್ಲಿ ಉತ್ತಮ ಸಂಬಂಧಗಳು ಒಂದು ಅಡ್ಜಸ್ಟ್ಮೆಂಟಲ್ಲಿ ಮುಗಿದೋಗ್ಬಿಡ್ತಿತ್ತು. ಬಟ್ ಇವಾಗ ಆ ಥರ ಆಗ್ತಾ ಇಲ್ಲ. ಇವಾಗ ಕಾಲನೇ ಬದಲಾಗ್ತಾ ಹೋಗ್ತಾ ಇದೆ. ಸೊ ಆ ಕಾಲ ಏನೇ ಬದಲಾಗಲಿ, ಆ ಸಂಬಂಧ, ಮದುವೆಗಿರೋ ಅಂತಹ ಒಂದು ರೆಸ್ಪೆಕ್ಟು, ಬೆಲೆ ಅದು ಹಾಗೇ ಇದೆ. ಅದೇನು ಚೇಂಜ್ ಆಗಿಲ್ಲ, ಅದನ್ನು ಚೇಂಜ್ ಮಾಡ್ತಾ ಇದ್ದೀವಿ ಅಷ್ಟೇ. ಸೊ ಈ ವಿಡಿಯೋ ಮೂಲಕ ಇವೆಲ್ಲ ಕಾರಣ ಇರ್ಬೋದು ಅಂತ ಹೇಳಿ ನನ್ನ ಅನಿಸಿಕೆ. ಹೇಳ್ಕೊಂತ ಇದ್ದರೆ ಇನ್ನೂ ತುಂಬಾ ಇದ್ದಾವೆ. ಪಾರ್ಟ್ 2 ಬೇಕು ಅಂತ ಹೇಳಿದರೆ ಈ ಪಾಯಿಂಟ್ಸ್ ಬಿಟ್ಟು ಇನ್ನು ಬೇರೆ ಏನೆಲ್ಲ ಕಾರಣ ಇದೆ ಅಂತ ಹೇಳ್ತೀನಿ. ಬೇಡ, ಇಷ್ಟೇ ಕಾರಣ ಸಾಕು. ಸೊ ಇದಕ್ಕೆ ಏನಾದರೂ ಸೊಲ್ಯೂಷನ್ ತಗೋಬೋದು, ಏನಾದರೂ ಸೊಲ್ಯೂಷನ್ ಇದ್ದರೆ ಹೇಳಿ ಮೇಡಮ್ ಅಂತ ಹೇಳಿದರೆ, ನನಗೆ ತಿಳಿದ ಮಟ್ಟಿಗೆ, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ, ಅಂದರೆ ನನಗೆ ಗೊತ್ತಾದ ಮಟ್ಟಿಗೆ, ನನಗೆ ಅನಿಸಿದ ಮಟ್ಟಿಗೆ ನಾನು ಅದನ್ನು ವಿಡಿಯೋ ಮಾಡ್ತೀನಿ. ಈ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಎಲ್ಲ ವಿಡಿಯೋಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.